ಹೈ ಡಿಯರ್, ಬೆಳಗ್ಗೆ ಹೊತ್ತು ತಿಂಡಿ ಬೇಗನೂ ಆಗಬೇಕು, ರುಚಿಯಾಗೂ ಇರಬೇಕು ಅಂತನೋ ಹಾಗಿದ್ರೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ. ಹತ್ತಿ ಅಷ್ಟೇ ಮೃದುವಾಗಿರುವಂಥ ಈ ಇನ್ಸ್ಟಂಟ್ ದೋಸೆ ಕೇವಲ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. 10 ನಿಮಿಷದ ಇನ್ಸ್ಟಂಟ್ ದೋಸೆ ಮಾಡೋದಕ್ಕೆ ನಾನಿಲ್ಲಿ ಚಿರೋಟಿ ರವೆ ತಗೊಂಡಿದ್ದೀನಿ. ಚಿರೋಟಿ ರವೆ ಅಥವಾ ಬಾಂಬೆ ರವೆ ಎರಡರಲ್ಲಿ ಯಾವುದನ್ನು ಬೇಕಾದರೂ ನೀವು ಉಪಯೋಗಿಸ್ಕೋಬೋದು. 2 ಕಪ್ಪಷ್ಟು ರವೆಗೆ 1 ಕಪ್ಪಷ್ಟು ಮೊಸರು, 1 ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಬೇಡ. 10 ನಿಮಿಷದ ನಂತರ ಮೊಸರಲ್ಲಿ ಚೆನ್ನಾಗಿ ನೆಂದಿರುವಂತ ರವೆ ಈ ರೀತಿ ಮೆತ್ತಗಾಗಿರುತ್ತೆ. ಇದನ್ನ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ರುಬ್ಕೊಳ್ಳುವಾಗ 1/4 ಕಪ್ಪಷ್ಟು ನೀರು, ರುಚಿಗೆ ಸ್ವಲ್ಪ ಉಪ್ಪು, ಹಾಗೆ 1 ಸ್ಪೂನ್ ಸಕ್ಕರೆ ಹಾಕೋಣ. ಸಕ್ಕರೆ ಹಾಕೋದ್ರಿಂದ ಲೈಟ್ ಆಗಿ ಸ್ವೀಟ್ನೆಸ್ ಇರುತ್ತೆ. ಇದ್ರ ಜೊತೆಗೆ 1 ಟೊಮೆಟೊ ಹಾಕಿ ನುಣ್ಣಗಿದನ್ನ ರುಬ್ಕೋಬೇಕು. ನಂತರ ಇದಕ್ಕೆ 2 ಚಿಟಿಕೆಯಷ್ಟು ಸೋಡಾ ಹಾಕೋಣ. ಇನ್ಸ್ಟೆಂಟ್ ದೋಸೆ ಆಗಿರೋದ್ರಿಂದ ಒಂದು ಸ್ವಲ್ಪ ಸೋಡಾ ಹಾಕೊಂಡ್ರೆ ದೋಸೆ ಮೃದುವಾಗಿ ಬರುತ್ತೆ. ನಂತರ ಕಾವಲಿ ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಹಚ್ಚಿ ಗ್ರೀಸ್ ಮಾಡ್ಕೊಂಡ ನಂತರ ಒಂದೊಂದು ಸೌಟಷ್ಟು ಹಿಟ್ಟನ್ನ ಹಾಕಿ ಬಿಟ್ಬಿಡ್ಬೇಕು. ಇದಕ್ಕೆ ಮೇಲಿಂದ ದೋಸೆ ರೀತಿಯಲ್ಲಿ ಉಜ್ಜಕ್ಕೆ ಹೋಗಬಾರ್ದು. ಚೆನ್ನಾಗಿ ಅದು ಗೂಡಾಗಿ ಬೆಂದು ಬರುತ್ತೆ. ಬೇಕಿದ್ರೆ ಸೈಡಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸೈಡ್ ಈ ರೀತಿ ಕಂಪ್ಲೀಟ್ ಆಗಿ ಬೆಂದ ನಂತರ ತೆಕ್ಕೊಂಡ್ರೆ ಸಾಕು. ಈ ಥರ ಮಾಡುವಂಥ ದೋಸೆ ತುಂಬ ಸಾಫ್ಟ್ ಆಗಿರುತ್ತೆ. ಒಬ್ಬೊಬ್ಬರು 4-5 ದೋಸೆ ತಿಂತಾರೆ. ಅಷ್ಟು ರುಚಿಯಾಗಿರುವಂಥ ದೋಸೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ಗ್ರೇವಿ, ಚಟ್ನಿ ಏನು ಬೇಕಾದರೂ ಸರ್ವ್ ಮಾಡ್ಬೋದು. ಹತ್ತಿ ಅಷ್ಟೇ ಮೃದುವಾಗಿರುವಂಥ ಈ ದೋಸೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಖಂಡಿತ ಟ್ರೈ ಮಾಡಿ.